ಬೇಕಾದ ಒಂದು ಮನೆಯಲ್ಲಿ ಒಂದು ಪೇಪರ್ ಓದ್ತಾ ಕೂತಿರ್ಬೇಕಾದ್ರೆ ಅವರನ್ನು ನೋಡ್ಲಿಕ್ಕೆ ಅಂತ ಒಬ್ಬ ಅತ್ಯಂತ ಶ್ರೀಮಂತ ಬಂದ, ರಾಕ್ ಫೆಲ್ಲರ್ ಅಂತ ಅವನ ಹೆಸರು. ಅವನು ಸ್ವಾಮಿ ವಿವೇಕಾನಂದರು ಕೂತಿದ್ದು, ಸಿಕ್ಕಾಪಟ್ಟೆ ಶ್ರೀಮಂತಿಕೆ ದುರಹಂಕಾರ ಇತ್ತು ಅವನಿಗೆ. ವಿವೇಕಾನಂದರು ಕೂತಿದ್ದಾರೆ ಅಂತ ಗೊತ್ತಿತ್ತು. ಹೊರಗಡೆ ಯಾರೋ ಒಬ್ಬ ಸೆಕ್ಯೂರಿಟಿಗೆ ನಿಂತಿದ್ದ, ಅವನನ್ನು ತಳ್ಳಿ ಪಕ್ಕಕ್ಕೆ ತಳ್ಳಿ ಬಾಗ್ಲನ್ನು ಒದ್ದುಕೊಂಡು ಒಳಗ್ ಬಂದ. ಪುಸ್ತಕ ಓದ್ತಿದ್ದ ವಿವೇಕಾನಂದರು ಆ ಕಡೆ ನೋಡ್ಲೂ ಇಲ್ಲ. ಇಟ್ ವಾಸ್ ಅನ್ಡಿಟರ್ಡ್ ಮೈಂಡ್. ಆ ಕಡೆ ನೋಡ್ಲಿಕ್ಕೂ ಹೋಗ್ಲಿಲ್ಲ, ತಂಪಾಡಿ ಅವ್ರಿಗೆ ಗೊತ್ತೂ ಆಗ್ಲಿಲ್ಲ. ಓದ್ತಾನೆ ಕೂತಿದ್ರು. ನನಗೆ ಸಿಕ್ಕಾಪಟ್ಟೆ ಗಾಬರಿ ಆಯ್ತು. ನಾನು ಬಂದಿದ್ದೀನಿ, ನಾಟಕ ಮಾಡ್ತಾನಲ್ಲ ಪುಸ್ತಕ ಓದೋದು ಅಂತ ಸ್ವಲ್ಪ ಹೊತ್ತು ಕಾದ್ಕೊಂಡು ನಿಂತ. ವಿವೇಕಾನಂದರು ಪುಸ್ತಕ ಎತ್ತಿಟ್ಟ ಮೇಲೆ ಆ ಕಡೆ ನೋಡಿದ್ರು. ಇವನನ್ನು ನೋಡಿದ ತಕ್ಷಣ ಅವನು ಹೇಳ್ದ, ನಾನು ಬಂದಿದ್ದು ನಿಮ್ಗೆ ಗೊತ್ತೇ ಆಗ್ಲಿಲ್ವಾ? ಸ್ವಾಮೀಜಿ ಇಲ್ವಲ್ಲ, ಯಾರು ನೀನು? ನನ್ನನ್ನು ಯಾರು ಅಂತ ಕೇಳ್ತೀರಾ? ನಾನು ಅತ್ಯಂತ ಶ್ರೀಮಂತ ನಾನು ಅಂತಂದವನೇ ತನ್ನ ವಾರ್ಷಿಕ ಬಜೆಟ್ ಇರುತ್ತಲ್ಲ, ಆದಾಯ ಎಷ್ಟು ಅಂತ ಆ ಆದಾಯದ ಲಿಸ್ಟ್ ಅಂತ ತೆಗೆದು ಅವ್ರ ಎದುರಿಗೆ ಬಿಸಾಕ್ದ. ಅತ್ಯಂತ ಶ್ರೀಮಂತ. ಸ್ವಾಮೀಜಿ ಅದನ್ನ ನೋಡಿದ್ರು, ನಕ್ಬಿಟ್ಟು ವಾಪಸ್ ಬಿಸಾಕಿದ್ರು. ಅವ್ನು ಕೇಳಿದ, ಯಾಕೆ? ಸ್ವಾಮೀಜಿ ಹೇಳಿದ್ರು, ಇದರಲ್ಲಿ ಆದಾಯ ಎಷ್ಟು, ಖರ್ಚು ಎಷ್ಟು ಅಂತ ಬರ್ದಿದ್ಯಾ, ದಾನ ಎಷ್ಟು ಮಾಡ್ತೀಯ ಅಂತ ಬರ್ದೇ ಇಲ್ವಲ್ಲಪ್ಪ. ದಾನ ಮಾಡದೇ ಇರೋ ದುಡ್ಡು ತಗೊಂಡು ನಾನೇನ್ ಮಾಡ್ಲಿ ಅಂತ ಬಿಸಾಕಿದ್ರು ವಾಪಸ್. ರಾಕ್ ಫೆಲ್ಲರ್ಗೆ ಜೀವನದಲ್ಲಿ ಮೊದಲ ಬಾರಿ ಯಾರಾದ್ರೂ ಹಿಂಗ್ ಮಾತನಾಡಿದ್ರು. ಅವನು ಇನ್ನೇನು ಮಾತಾಡಲಿಲ್ಲ, ದುರ್ಗುಟ್ಕೊಂಡು ಎದ್ದೋದ. ಒಂದು ವಾರದ ನಂತರ ವಾಪಸ್ ಅಲ್ಲಿಗೆ ಬಂದ. ಸ್ವಾಮೀಜಿ ಕೂತ್ ಏನೋ ನೋಡ್ತಾ ಇದ್ರು. ಸ್ವಾಮೀಜಿ ಎದುರು ಒಂದು ಪೇಪರ್ ಕಟಿಂಗ್ ಬಿಸಾಕ್ದ. ಅದರಲ್ಲಿ ಬರ್ದಿತ್ತು, ರಾಕ್ ಫೆಲ್ಲರ್ ತನ್ನ ಜೀವನದ ಅತ್ಯಂತ ದೊಡ್ಡ ನಿಧಿಯೊಂದನ್ನ ಸಮಾಜ ಸೇವಾ ಕಾರ್ಯಕ್ಕೆ ದಾನ ಮಾಡಿದ್ದಾನೆ ಅಂತ ಬರೆದಿತ್ತು. ಸ್ವಾಮೀಜಿಗೆ ಅದನ್ನು ಕೊಟ್ಟು ಹೇಳ್ದ, ನಾವು ಮಿಸ್ಟರ್ ವಿವೇಕಾನಂದ, ಯು ಮಸ್ಟ್ ಥ್ಯಾಂಕ್ ಮೀ. ಸ್ವಾಮೀಜಿ ಹೇಳಿದ್ರು, ನೋ ಮಿಸ್ಟರ್ ರಾಕ್ ಫೆಲ್ಲರ್, ನವ್ ಯು ಮಸ್ಟ್ ಥ್ಯಾಂಕ್ ಮೀ. ನಿನ್ ದುಡ್ಡನ್ನು ಹೆಂಗ್ ಚೆನ್ನಾಗಿ ಬಳಸೋದು ಅಂತ ನಾನು ಹೇಳ್ಕೊಟ್ಟೆ ಅಂತಂದ್ರು ಸ್ವಾಮೀಜಿ. ಇದು ಸ್ವಾಮೀಜಿಯ ಶಕ್ತಿ. ಸ್ವಾಮೀಜಿಯ ಈ ವೈಬ್ರೆನ್ಸ್ ಹೆಂಗೆ ಅಂತಂದ್ರೆ ನೀವು ಯಾವತ್ತೂ ಇಮ್ಯಾಜಿನ್ ಮಾಡ್ಲಿಕ್ಕಾಗಲ್ಲ. ಸ್ವಾಮೀಜಿನ ಯಾರೋ ಕೇಳಿದ್ರು, ಸ್ವಾಮೀಜಿ ಢಾಕಾದಲ್ಲಿ ಪೇಪರ್ ಓದ್ತಾ ಕೂತಿರುವಾಗ ನನಗೆ ಯಾಕೆ ಇಷ್ಟ ಆಗ್ತಾನೆ ಆ ಮನುಷ್ಯ ಅಂದ್ರೆ ಈ ಕಾರಣಕ್ಕೆ, ತುಂಬಾ ಡೈನಮಿಕ್ ಮನುಷ್ಯ. ಸ್ವಾಮೀಜಿ ಪೇಪರ್ ಓದ್ತಾ ಕೂತಿದ್ದಾಗ ಆ ಪೇಪರ್ ಅಲ್ಲಿ ಬರೆದಿತ್ತು, ವಿವೇಕಾನಂದರು ಒಬ್ಬ ಬ್ರಿಟಿಷ್ ಅಧಿಕಾರಿ ಭಾರತೀಯನೊಬ್ಬನನ್ನ ಕಾಲಿಂದ ಒದ್ದು ಒದ್ದು ಕೊಂದ. ಒಬ್ಬ ಸ್ವಾಭಿಮಾನಿ ಭಾರತೀಯನ್ಗೆ ಎಷ್ಟು ಕಷ್ಟ ಆಗಿರ್ಬೇಡ್ರಿ ಅದನ್ನು ಓದಿ. ಸ್ವಾಮೀಜಿ ಒಳಗೆ ಕುದಿತಾ ಕೂತಿದ್ರು. ಅಷ್ಟೊತ್ತಿಗೆ ಒಬ್ಬ ಹುಡುಗ ಬಂದ, ಸ್ವಾಮೀಜಿ ನಿಮ್ಗೆ ಯಾವ ಆಟ ಇಷ್ಟ? ಸ್ವಾಮೀಜಿ ಅಂದ್ರು, ಫುಟ್ಬಾಲ್ ಅಂದ್ರೆ ಬಹಳ ಇಷ್ಟ ಅಂತ. ಅವನು ಕೇಳಿದ, ಯಾಕೆ? ಫುಟ್ಬಾಲ್ ಅಲ್ಲಿ ಅಟ್ ಲೀಸ್ಟ್ ಯು ಹ್ಯಾವ್ ಅ ಕೌಂಟರ್ ಕಿಕ್ ಫಾರ್ ಎವ್ರಿ ಕಿಕ್ ಇನ್ ಫುಟ್ಬಾಲ್. ನಿಮ್ ದೇಶದ ಜನ ಕೌಂಟರ್ ಕಿಕ್ ಕೊಡೋದು ಮರ್ತೋಗಿದ್ದೀರಲ್ಲಪ್ಪ, ಭಗವದ್ಗೀತೆ ಓದೋದನ್ನ ನಿಲ್ಲಿಸಿ ಫುಟ್ಬಾಲ್ ಆಡ್ಲಿಕ್ಕೆ ಶುರು ಮಾಡಿ ಅಂದ್ರು ಸ್ವಾಮೀಜಿ. ಯಾರೋ ಒಂದ್ಸಲ ಗಂಭೀರವಾಗಿ ಕೇಳಿದ್ರು, ಭಗವದ್ಗೀತೆ ಓದೋದ್ ನಿಲ್ಲಿಸಿ ಫುಟ್ಬಾಲ್ ಆಡಿ ಅಂತಿರಲ್ಲ, ಯಾಕೆ ಸ್ವಾಮೀಜಿ ಅಂತ ಕೇಳಿದ್ರೆ ಸ್ವಾಮೀಜಿ ಹೇಳ್ತಾರೆ, ಭಗವದ್ಗೀತೆಯ 18ನೇ ಅಧ್ಯಾಯದ ಕೊನೆಯಲ್ಲಿ ಶ್ರೀಕೃಷ್ಣ ಯುದ್ಧ ಮಾಡು ಅಂತಾನೆ. ಇಡೀ ಭಗವದ್ಗೀತೆ ಅರ್ಥ ಆಯ್ತು, ಯುದ್ಧ ಮಾಡ್ಲಿಕ್ಕೆ ತಾಕತ್ತೇ ಇಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಮೊದಲು ತಾಕತ್ ಗಳಿಸ್ಕೋ, ಮೈಯಲ್ಲಿ ತಾಕತ್ ಬರಲಿ, ಆಮೇಲೆ ನಿಂಗೆ ಇಡೀ ಭಗವದ್ಗೀತೆ ಅರ್ಥ ಆಗುತ್ತೆ ಅನ್ನುವಂತ ಡೈನಮಿಕ್ ಥಾಟ್ ಅನ್ನ ಈ ದೇಶಕ್ಕೆ ಕೊಟ್ಟಂತ ಶ್ರೇಷ್ಠ ವ್ಯಕ್ತಿ ಸ್ವಾಮಿ ವಿವೇಕಾನಂದ. ನಾನು ಹೇಳಲಿಕ್ಕೆ ಇಚ್ಛೆ ಪಟ್ಟಿದ್ದು ಇಷ್ಟೇ ನನ್ನ ತರುಣ ಮಿತ್ರರೇ. ಸ್ವಾಮೀಜಿ ಬದುಕಿದ್ದು 39 ವರ್ಷ. ಅವ್ರು ಮಾತನಾಡ್ಲಿಕ್ಕೆ ಶುರು ಮಾಡಿದ್ದು ತುಂಬಾ ಹಿಂದೆನೆ ಮಾತನಾಡ್ತಿದ್ರು, ಆದ್ರೆ ಜಗತ್ತಿನ ವೇದಿಕೆಯ ಮೇಲೆ ಅವ್ರ ಮಾತು ಶುರುವಾಯ್ತಲ್ಲ, ಅದು ಶುರುವಾಗಿದ್ದು 30 ವರ್ಷದಲ್ಲಿ. 39 ವರ್ಷಕ್ಕೆ ಅವ್ರು ತೀರ್ಕೊಂಡಿದ್ರು. ಮಧ್ಯ 39 1.5 ವರ್ಷದ ಮುಂಚೆ ಮಾತನಾಡೋದು ನಿಲ್ಲಿಸಿದ್ರು. ಅವ್ರು ಬೇಲೂರು ಮಠದಲ್ಲೇ ಇರ್ತಿದ್ರು, ಯಾತ್ರೆಗೆ ಹೋಗ್ತಾ ಇದ್ರು. ಅಂದ್ರೆ ಹೆಚ್ಚು ಕಡಿಮೆ 7 ವರ್ಷದಲ್ಲಿ ಈ ಮನುಷ್ಯ ಎಷ್ಟು ಮಾತನಾಡ್ದ ಅಂತಂದ್ರೆ ನಾವು ಜೀವನವಿಡೀ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆಗದೆ ಇರೋಷ್ಟು ಈ ಮನುಷ್ಯ ಮಾತಾಡ್ದ. ಸ್ವಾಮೀಜಿ ಹೇಳ್ತಾರೆ, ನಾನು ಎಷ್ಟು ಮಾತನಾಡಿದ್ದೀನಿ ಅಂತಂದ್ರೆ ನಾನು ಮಾತಾಡಿರೋ ಮಾತುಗಳು ಮುಂದಿನ 400 ವರ್ಷಗಳಿಗೆ ಸಾಕು. ನಾನು ಕೊಟ್ಟಿರೋ ಸಂದೇಶಗಳು ಮುಂದಿನ 1000 ವರ್ಷಕ್ಕೆ ಸಾಕು. ಅಷ್ಟನ್ನು ಕೊಟ್ಟಿದ್ದೀನಿ, ಬಳಸ್ಕೊಳ್ಳಿ ಅಂತ ಸ್ವಾಮೀಜಿ ಹೇಳಿದ್ರು. ಬಳಸ್ಕೊಳ್ಳಿಕ್ ಆಗ್ಲಿಲ್ಲ ಅಂತಂದ್ರೆ ತಪ್ಪು ನಮ್ದೋ ಅವ್ರದ್ದು ಅಂತ ನಾವು ಇವತ್ತು ಯೋಚನೆ ಮಾಡಬೇಕು. ನಾನಿವತ್ತು ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೀನಿ, ಹೋಗ್ಬೇಕಾದ್ರೆ ವಿವೇಕಾನಂದರ ಒಂದು ಐಡಿಯಾ ಆದ್ರೂ ನಮ್ಮ ಜೀವನದಲ್ಲಿ ಇಳಿಸ್ಕೊಳ್ಳೋ ಪ್ರಯತ್ನ ಮಾಡೋಣ. ಇಳಿಸ್ಕೊಂಡ್ರೆ ಅದ್ಭುತವಾದ ಬದಲಾವಣೆ ನೋಡ್ತೀರಿ. ತರುಣರಿಗೆ ನಾನು ಪರಿಚಯ ಮಾಡ್ಕೊಡ್ತಿರ್ತೀನಿ, ಯಾವಾಗ ಎಲ್ಲಿಗೆ ಹೋದ್ರೂ ಪರಿಚಯ ಮಾಡ್ಕೊಡ್ತಿರ್ತೀನಿ. ಒಬ್ಬ ಅದ್ಭುತವಾದ ವ್ಯಕ್ತಿ 7ನೇ ಕ್ಲಾಸ್ ಫೇಲ್ ಆಗಿ ಸೈನ್ಯಕ್ಕೆ ಸೇರ್ಕೊಂಡ, ಗೆಳೆಯರೆಲ್ಲ ತೀರ್ಕೊಂಡ ನಂತರ ತಾನು ಸತ್ತೋಗ್ಬಿಡ್ತೀನಿ ಅಂತ ರೈಲ್ವೆ ಟ್ರ್ಯಾಕಿಗೆ ಬಂದು ತಲೆ ಕೊಟ್ಟ. ಟ್ರೈನ್ ಲೇಟ್ ಆಗಿ ಬಂತು, ಉಳ್ಕೊಂಡು ಏನ್ ಮಾಡ್ದ ಅಂದ್ರೆ ಪ್ಲಾಟ್ಫಾರ್ಮಿಗೆ ಬಂದು ಪುಸ್ತಕ ತಗೊಂಡ. ಅದೇ ಪುಣ್ಯಾತ್ಮ ವಿವೇಕಾನಂದರದ್ದು ಬರ್ದಿತ್ತು. ಅದರಲ್ಲಿ ಅರೈಸ್ ಅವೇಕ್ ಸ್ಟಾಪ್ ನಾಟ್ ಟಿಲ್ ದ ಗೋಲ್ ಈಸ್ ರೀಚ್ಡ್. ಒಂದೇ ಒಂದು ಸಾಲು, ಒಂದೇ ಒಂದು ಥಾಟ್. ಅವ್ರಿಗೆ ಅನ್ನಿಸ್ತಂತೆ, ನನ್ನ ಜೀವನದ ಗೋಲ್ ಏನು ಅಂತಾನೆ ನಿರ್ಧಾರ ಆಗ್ಲಿಲ್ಲ, ಸಾಯ್ಲಿಕ್ಕೆ ಹೊರಟ್ಬಿಟ್ನಲ್ಲ ಅಂತ ಸಾಯೋ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಿ ಆ ಪುಣ್ಯಾತ್ಮ ಹಳ್ಳಿಗೆ ಬಂದ್ರು. ಬಂಗಾರದ ಬೆಳೆ ತೆಗೆದ್ರು ತಮ್ಮ ಜಮೀನಲ್ಲಿ. ಇಡೀ ಹಳ್ಳಿಯಲ್ಲಿ ಪಾನ ನಿಷೇಧ ಜಾರಿಗೆ ತರೋ ಪ್ರಯತ್ನ ಮಾಡಿದ್ರು. ಹಳ್ಳಿಯನ್ನ ಮಾದರಿ ಗ್ರಾಮ ಮಾಡಿದ್ರು. ಇಡೀ ಹಳ್ಳಿಗೆ ರೋಲ್ ಮಾಡೆಲ್ ಆದ್ರು. ಇಡೀ ತಾಲೂಕು ಅವರನ್ನ, ಜಿಲ್ಲೆ ಅವರನ್ನ ಹೀರೋ ಅಂತ ಕರೀತು. ದೇಶ ಅವರನ್ನ ಅಣ್ಣಾ ಹಜಾರೆ ಅಂತ ಕರೀತು. ಗೊತ್ತೇನು? ಅಣ್ಣಾ ಹಜಾರೆಗೆ ನಿಮ್ಮ ಹಿಂದೆ ಇದ್ದ ಶಕ್ತಿ ಯಾರು ಅಂತ ಕೇಳಿದ್ರೆ
ನಿಮ್ಮ ಹಿಂದೆ ಇದ್ದ ಸಾಮರ್ಥ್ಯ ಯಾರು ಅಂತ ಕೇಳಿದ್ರೆ ಅಣ್ಣಾ ಹಜಾರೆ ಸ್ವಾಮಿ ವಿವೇಕಾನಂದರನ್ನು ತೋರಿಸ್ತಾ ಇದ್ರು. ನಾವ್ಯಾಕ್ರಿ ತೋರಿಸ್ಲಿಕ್ಕಾಗಲ್ಲ? NDTVಯಲ್ಲಿ ಒಂದು ಇಂಟರ್ವ್ಯೂ ಆಯ್ತು ಅಣ್ಣಾ ಹಜಾರೆದು. 74ರ ಮುದುಕನನ್ನ 24ರ ತರುಣರು ಫಾಲೋ ಮಾಡ್ತಾರಲ್ಲ, ಏನ್ ಮ್ಯಾಜಿಕ್ ಅಣ್ಣಾಜಿ ಅಂತ ಕೇಳಿದ್ರೆ ಅಣ್ಣಾಜಿ ಹೇಳ್ತಾರೆ, ನಮ್ಮ ಹುಡುಗರು ಫಾಲೋ ಮಾಡೋದು 74ರ ದೇಹವನ್ನಲ್ಲಪ್ಪ, ಇದ್ರೊಳಗಿರೋ ಸ್ವಾಮಿ ವಿವೇಕಾನಂದರನ್ನ ಅವ್ರು ಫಾಲೋ ಮಾಡ್ತಿದ್ದಾರೆ ಅಂತ ಅಣ್ಣಾಜಿ ಹೇಳ್ತಾರಲ್ಲ. ಯಾವ ತರದ ಸಾಮರ್ಥ್ಯ ಇರಬಹುದು? ನಾನು ಮತ್ತೆ ಮತ್ತೆ ನೆನಪಿಸಿಕೊಡ್ತೀನಿ, ಒಬ್ಬ SSLC ಓದಿದ ಹುಡುಗ ವಿವೇಕಾನಂದರ ಪುಸ್ತಕ ಓದಿದ SSLC ಮುಗಿಯೋ ವೇಳೆಗೆ ಮಾಡಿದ ಮೊದಲನೇ ಕೆಲಸ ಮನೆ ಬಿಟ್ಟು ಓಡೋಗ್ಬಿಟ್ಟ. ವಿವೇಕಾನಂದ ಇದ್ದಂತ ಬೇಲೂರು ಮಠಕ್ಕೆ ಹೋಗ್ತೀನಿ ಅಂತ ಹೋದ. ಅಲ್ಲಿದ್ದ ಸನ್ಯಾಸಿಗಳನ್ನ ಕೇಳ್ಕೊಂಡ, ನಾನು ವಿವೇಕಾನಂದರಂತೆ ಸನ್ಯಾಸಿ ಆಗ್ಬೇಕಲ್ಲ. ಅವ್ರು ಬೆಂತಟ್ಟು ಹೇಳಿದ್ರು, ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಹೇಳಿದ್ರು, ವಿವೇಕಾನಂದನ ಇಷ್ಟು ಓದ್ಕೊಂಡ್ರು ನೀನು ಸನ್ಯಾಸಿ ಆಗಲ್ಲಪ್ಪ, ನಿನ್ನ ಹತ್ರ ಪುಣ್ಯಾತ್ಮ ಬೇರೇನೋ ಕೆಲಸ ಮಾಡಿಸ್ಕೊಳ್ತಾನೆ, ಹೋಗು ಅಂತ ಮನೆಗೆ ಕಳಿಸ್ಕೊಟ್ರು ಒತ್ತಾಯ ಮಾಡಿ. ಮನೆಗೆ ಬಂದ ಹುಡುಗ ಚೆನ್ನಾಗಿ ಓದ್ದ. ಅಪ್ಪ ಅಮ್ಮನ ಒತ್ತಾಯಕ್ಕೆ ಮಣಿದು ಇಂಡಿಯನ್ ಸಿವಿಲ್ ಸರ್ವಿಸ್ ಎಕ್ಸಾಮ್ ಬರಲಿಕ್ಕೆ ಅಂತ ವಿದೇಶಕ್ಕೆ ಹೋದ. ಯಾರು ಪಾಸ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ಕೊಂಡಿದ್ರು. 4th ರ್ಯಾಂಕ್ ಪಡ್ಕೊಂಡ. ಬ್ರಿಟಿಷರ ನೌಕರಿಯನ್ನ ಧಿಕ್ಕರಿಸಿ ಭಾರತಕ್ಕೆ ಬಂದು ಸ್ವಾತಂತ್ರ್ಯದ ಹೋರಾಟದಲ್ಲಿ ಮಗ್ನನಾದ. ಇಲ್ಲೂ ಕೂಡ ಏನು ಗಿಟ್ಟಲ್ಲ ಅಂತ ಗೊತ್ತಾದಾಗ ವಿದೇಶಕ್ಕೆ ಹೋಗಿ ಇಂಡಿಯನ್ ನ್ಯಾಷನಲ್ ಆರ್ಮಿ ಕಟ್ಟಿ ಭಾರತದ ಮೇಲೆ ದಾಳಿ ಮಾಡಿದ ಸುಭಾಷ್ ಚಂದ್ರ ಬೋಸ್ ಆಗಿ ನಿರ್ಮಾಣಗೊಂಡ. ಇಫ್ ಐ ಟೆಲ್ ಯು ದಿಸ್, ನಿಮ್ಗೆ ಆಶ್ಚರ್ಯ ಆಗುತ್ತೆ. ಸುಭಾಷ್ ಚಂದ್ರ ಬೋಸ್ರನ್ನ ಯಾರೋ ಕೇಳಿದ್ರು, ಸುಭಾಷ್ ಚಂದ್ರ ಬೋಸ್ ಜಿ ವಿವೇಕಾನಂದರಿಗೆ ಇದ್ದಿದ್ರೆ ಏನ್ ಮಾಡ್ತಿದ್ರಿ ನೀವು? ಸುಭಾಷ್ ಬಾಬು ಹೇಳಿದ್ರು, ಅವ್ರು ಬದುಕಿದ್ದಿದ್ರೆ ನಾನು ಏನೂ ಮಾಡ್ತಾನೆ ಇರಲಿಲ್ಲ, ಅವ್ರ ಪಾದದ ಬುಡದಲ್ಲಿ ಕೂತ್ಕೊಂಡು ನೀವು ಹೇಳ್ದಂತೆ ಕೇಳ್ಕೊಂಡು ಬಿದ್ದಿರ್ತೀನಿ ಅಂತ ಹೇಳ್ತಿದ್ದೆ ಅಂತ ಸುಭಾಷ್ ಚಂದ್ರ ಬೋಸರು ಹೇಳ್ತಾರೆ. ಮಹಾತ್ಮ ಗಾಂಧೀಜಿ ವಿವೇಕಾನಂದರ ನೋಡ್ಲಿಕ್ಕೆ ಅಂತ ಬೇಲೂರು ಮಠಕ್ಕೆ ಹೋದ್ರು. ವಿವೇಕಾನಂದರ ಸಿಗಲಿಲ್ಲ. ಆದ್ರೆ ವಿವೇಕಾನಂದರನ್ನ ಚೆನ್ನಾಗಿ ಅಧ್ಯಯನ ಮಾಡ್ಕೊಂಡಿದ್ದಂತ ಮಹಾತ್ಮ ಗಾಂಧೀಜಿ ಆಮೇಲೆ ಬಂದು ಹೇಳ್ತಾರೆ, ನನ್ನಲ್ಲಿ ಮೊದಲೇ ದೇಶ ಪ್ರೇಮ ಇತ್ತು, ಆದ್ರೆ ವಿವೇಕಾನಂದರನ್ನ ಓದಿದ ಮೇಲೆ ಇದು 100 ಪಟ್ಟು ಜಾಸ್ತಿ ಆಯ್ತು ಅಂತ ಮಹಾತ್ಮ ಗಾಂಧೀಜಿ ಹೇಳ್ತಾರೆ. ಅಂತಂದ್ರೆ ಯಾವ ಪರಿಯ ಪರಿಣಾಮ ವಿವೇಕಾನಂದರು ಮಾಡಿದ್ದಿರ್ಬೋದು. ನನ್ನ ನೆಚ್ಚಿನ ತರುಣರೇ, ಅವತ್ತಿನಿಂದ ಇವತ್ತಿನವರೆಗೂ ಸ್ವಾಮೀಜಿಯ ಪ್ರಭಾವ ನಿಂತಿಲ್ಲ. ನಿಮಗೆ ಗೊತ್ತಿರಲಿ, ಅನೇಕರಿಗೆ ಗೊತ್ತಿಲ್ಲ, ರಾಮಕೃಷ್ಣಾಶ್ರಮವನ್ನ ಕ್ರಾಂತಿಕಾರಿಗಳ ಕಾರ್ಖಾನೆ ಅಂತ ಬ್ರಿಟಿಷರು ಬಣ್ಣಿಸ್ತಾರೆ.